ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ತಪಸ್ಸು ಕಾಲದ 5ನೇ ವಾರ, ಮಾರ್ಚ್ 20, 2024, ಬುಧವಾರ. ಸಂತ ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 8ನೇ ಅಧ್ಯಾಯ 31ರಿಂದ 42ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದ ಯೆಹೂದ್ಯರಿಗೆ ಹೀಗೆಂದರು: ನನ್ನ ಮಾತಿಗೆ ನೀವು ಶರಣಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುವುದು. ಅದಕ್ಕೆ ಯೆಹೂದ್ಯರು, ನಾವು ಅಬ್ರಹಾಮನ ವಂಶಜರು, ಯಾರಿಗೂ ಎಂದು ನಾವು ದಾಸರಾಗಿಲ್ಲ. ಅಂದ ಮೇಲೆ ನಾವು ಸ್ವತಂತ್ರರಾಗುತ್ತೇವೆ ಎಂದು ನೀವು ಹೇಳುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಕೇಳಿ, ಪಾಪವನ್ನು ಮಾಡುವವನು ಪಾಪಕ್ಕೆ ದಾಸನೇ. ದಾಸನಾದವನು ಶಾಶ್ವತವಾಗಿ ಮನೆಯಲ್ಲಿ ಇರುವಂತಿಲ್ಲ, ಶಾಶ್ವತವಾಗಿ ಇರುವವನು ಪುತ್ರನೇ. ಪುತ್ರನು ನಿಮಗೆ ಸ್ವಾತಂತ್ರ್ಯ ನೀಡಿದರೆ ನೀವು ನಿಜವಾಗಿಯೂ ಸ್ವತಂತ್ರರು. ನೀವು ಅಬ್ರಹಾಮನ ವಂಶಜರೆಂದು ನಾನು ಬಲ್ಲೆ, ಆದರೆ ನನ್ನ ಮಾತು ಹಿಡಿಸದ ಕಾರಣ ನನ್ನನ್ನು ಕೊಲ್ಲಲು ಹವಣಿಸುತ್ತೀರಿ. ನಾನಾಡುವ ಮಾತುಗಳು ಪಿತನ ಸನ್ನಿಧಿಯಲ್ಲಿ ನಾನು ಕಂಡದ್ದನ್ನೇ ನಿರೂಪಿಸುತ್ತವೆ. ನೀವು ಮಾಡುವ ಕಾರ್ಯಗಳು ನಿಮ್ಮ ತಂದೆಯಿಂದ ನೀವು ಕಲಿತದ್ದನ್ನೇ ವ್ಯಕ್ತಪಡಿಸುತ್ತವೆ ಎಂದರು. ಆಗ ಆ ಯೆಹೂದ್ಯರು, ಅಬ್ರಹಾಮನೇ ನಮ್ಮ ತಂದೆ ಎಂದು ಮರುನುಡಿದರು. ಯೇಸು, ಅಬ್ರಹಾಮನ ಮಕ್ಕಳು ನೀವಾಗಿದ್ದರೆ ಅಬ್ರಹಾಮನು ಮಾಡಿದಂತೆ ನೀವು ಮಾಡುತ್ತಿದ್ದಿರಿ. ಅದಕ್ಕೆ ಬದಲಾಗಿ ದೇವರಿಂದಲೇ ತಿಳಿದ ಸತ್ಯವನ್ನು ನಿಮಗೆ ಹೇಳುತ್ತಿರುವ ನನ್ನನ್ನು ಕೊಲ್ಲಲು ಹವಣಿಸುತ್ತಿದ್ದೀರಿ. ಅಬ್ರಹಾಮನು ಹಾಗೇನೂ ಮಾಡಲಿಲ್ಲ, ನೀವಾದರೋ ನಿಮಗೆ ತಂದೆಯಾದವನು ಮಾಡಿದಂತೆ ಮಾಡುತ್ತೀರಿ ಎಂದರು. ಅದಕ್ಕೆ ಅವರು, ನಾವೇನು ಆದರಕ್ಕೆ ಹುಟ್ಟಿದವರಲ್ಲ, ದೇವರೇ ನಮ್ಮ ತಂದೆ ಎಂದು ಪ್ರತಿಭಟಿಸಿದರು. ಯೇಸು ಅವರಿಗೆ, ದೇವರೇ ನಿಮ್ಮ ತಂದೆಯಾಗಿದ್ದರೆ ನನ್ನ ಮೇಲೆ ನಿಮಗೆ ಪ್ರೀತಿ ಇರುತ್ತಿತ್ತು. ಕಾರಣ ನಾನು ದೇವರಿಂದಲೇ ಹೊರಟು ಇಲ್ಲಿಗೆ ಬಂದವನು. ನನ್ನಷ್ಟಕ್ಕೆ ನಾನೇ ಬರಲಿಲ್ಲ, ನನ್ನನ್ನು ಕಳುಹಿಸಿದ್ದು ದೇವರೇ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲ್ಲಲಿ. ಚಿಂತನೆ: ವಿಶ್ವಾಸದ ನೈಜ ಪಾಠ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ದೇವರನ್ನು ನಂಬುವ ಪ್ರತಿಯೊಬ್ಬನೂ ಇಂದಿನ ಮೊದಲನೆಯ ವಾಚನವನ್ನು ಓದಲೇಬೇಕು. ಕಾರಣ ವಿಶ್ವಾಸವೇನೆಂಬುದರ ನೈಜ ಪಾಠ ಇಂದಿನ ಮೊದಲನೆಯ ವಾಚನದಲ್ಲಿದೆ. ರಾಜ ನೆಬೂಕದ್ನೆಚ್ಚರ ತಾನು ಮಾಡಿಸಿದ ಬಂಗಾರ ಪ್ರತಿಮೆಯನ್ನು ಆರಾಧಿಸಲು ಆಕ್ಷೇಪಿಸಿದ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಯುವಕರನ್ನು ಧಗಧಗನೆ ಉರಿಯುವ ಬೆಂಕಿಯಲ್ಲಿ ಹಾಕಬೇಕೆಂದು ಆಜ್ಞಾಪಿಸುತ್ತಾನೆ. ಇದನ್ನು ಕೇಳಿದ ಆ 3 ತರುಣರು ಕಿಂಚಿತ್ತು ಭಯಭ್ರಾಂತರಾಗದೆ ಆತ್ಮವಿಶ್ವಾಸದಿಂದ, ನಾವು ಸೇವೆ ಮಾಡುವ ದೇವರು ಚಿತ್ತವಿದ್ದರೆ ಕಾಪಾಡಬಲ್ಲರು ಎನ್ನುವುದು ಮನತಟ್ಟುತ್ತದೆ. ಆತ್ಮೀಯರೇ, ಹಲವು ವೇಳೆ ನಮ್ಮ ವಿಶ್ವಾಸ ಮತ್ತು ಅದರ ವೃದ್ಧಿ ನಮ್ಮ ಹರಕೆ ವ್ರತಗಳ ಮೇಲೆ ಅವಲಂಬಿಸಿರುತ್ತದೆ. ಕೆಲವೊಮ್ಮೆ ಅವು ನೆರವೇರದೇ ಇದ್ದಾಗ ನಮ್ಮ ಇರುಸು ಮುರುಸು ಕೋಪಗಳು ನಮ್ಮನ್ನು ಖಿನ್ನರನ್ನಾಗಿ ಮಾಡುತ್ತವೆ. ಬದಲಿಗೆ ನಾವು ಆ ಯುವಕರಂತೆ, ಒಂದು ವೇಳೆ ನಾನೆಣಿಸಿದಂತೆ ನಡೆಯದಿದ್ದರು ಎಂದು ನಂಬುಗೆಯ ಮಾತನ್ನಾಡಿದರೆ, ದೇವಪುತ್ರನನ್ನು ಆ ಯುವಕರು ಉರಿಯುವ ಬೆಂಕಿಯಲ್ಲಿ ಜೊತೆಗಾರನಾಗಿ ಕಂಡಂತೆ ನಾವು ಸಹ ನಮ್ಮ ಸಂಕಷ್ಟದಲ್ಲಿ ದೇವರನ್ನು ಜೊತೆಗಾರನಾಗಿ ಕಾಣಬಹುದು. ಗ್ರಹಾಂ ಸ್ಪೇನ್, ರಾಣಿ ಮರಿಯಾ ಇವರು ಯಾರೂ ಉರಿಯುವ ಬೆಂಕಿಯಲ್ಲಿದ್ದರೂ, ರಕ್ತದ ಮಡುವಿನಲ್ಲಿದ್ದರೂ ವಿಚಲಿತರಾಗಲಿಲ್ಲ. ಅಂದರೆ ಸಾವಿನಂಚಿನಲ್ಲೂ ಶ್ವಾಸ ಕಳೆದುಕೊಳ್ಳದ ವಿಶ್ವಾಸ ಅವರದಾಗಿದ್ದಿರಬಹುದು. ದೇವರ ಜೊತೆಗಿರುವುದೆಂದರೆ ಇದುವೇ. ನಾವು ಆತನ ಜೊತೆಗಿದ್ದರೆ ಮಾತ್ರ ಆತ ನಮ್ಮ ಜೊತೆಗಿರಬಲ್ಲನು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಎಂಬ ದೃಢ ವಿಶ್ವಾಸವಿರದ ಹೊರತು ನಾವು ದೇವರ ಮಕ್ಕಳಾಗಲಾರೆವು. ಆತನ ಜೊತೆಗಿದ್ದರೆ ನಾ ಸ್ವತಂತ್ರ, ಇಲ್ಲವಾದರೆ ದಾಸ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.